ಒಂದು ಮಗುವನ್ನ ರಕ್ಷಿಸುವುದಕ್ಕೆ ಇಡೀ ಮೊಘಲ್ ಸಾಮ್ರಾಜ್ಯವೇ ನಡುಗಿಸಿ ಬಿಟ್ಟಿದ್ದ ಆ ಯೋಧ ಸನಾತನ ಸಂಪ್ರದಾಯದ ಗುರುತನ್ನ ಉಳಿಸಿಕೊಳ್ಳುವುದಕ್ಕಾಗಿ 30 ವರ್ಷಗಳ ಕಾಲ ಔರಂಗಜೇಬನ ಜೀವನದಲ್ಲಿ ದುಸ್ವಪ್ನದಂತಿದ್ದ ದುರ್ಗಾದಾಸ ರಾಥೋಡ್ನ ಕಥೆ ಇದು. 1678ರಲ್ಲಿ ಮಾರ್ವಾಲ್ನ ಮಹಾರಾಜ ಜಸ್ವಂತ್ ಸಿಂಗ್ ಅವರ ಮರಣದ ನಂತರ ಔರಂಗಜೇಬ್ ಜೋಧ್ಪುರದ ಮೇಲೆ ಹಿಡಿತ ಸಾಧಿಸಿದ್ದ. ಆತ ಅಲ್ಲಿನ ಗರ್ಭಿಣಿ ರಾಣಿಯರನ್ನ ಸಹ ಬಂಧನ ಮಾಡಿದ್ದ. ಅವನ ಯೋಜನೆ ಸ್ಪಷ್ಟವಾಗಿತ್ತು. ಭವಿಷ್ಯದ ಉತ್ತರಾಧಿಕಾರಿ ಅವನ ನಿಯಂತ್ರಣಕ್ಕೆ ಬಂದರೆ ಮಾರ್ವಾರ್ ಶಾಶ್ವತವಾಗಿ ನಾಶವಾಗುತ್ತದೆ ಅಂತ. ಆದರೆ ವಿಧಿ ಬೇರೆಯೇ ಯೋಚನೆಯನ್ನ ಹೊಂದಿತ್ತು. ಹಲವೇ ತಿಂಗಳುಗಳ ನಂತರ ಮಹಾರಾಣಿ ಒಬ್ಬ ಮಗನಿಗೆ ಜನ್ಮ ನೀಡಿದ್ಲು. ಅವನೇ ಅಜಿತ್ ಸಿಂಗ್, ಮಾರ್ವಾರ್ನ ನಿಜವಾದ ಉತ್ತರಾಧಿಕಾರಿ. ಅಜಿತ್ ಸಿಂಗ್ ಇಸ್ಲಾಂ ಸ್ವೀಕರಿಸಿ ರಾಜಮನೆತನದಲ್ಲಿ ಬೆಳೆದರೆ ಮಾತ್ರ ರಾಜ್ಯವನ್ನ ಪಡೀತಾನೆ ಅಂತ ಔರಂಗಜೇಬ ಷರತ್ತು ವಿಧಿಸಿದ್ದ. ಈ ಷರತ್ತು ರಾಜಪೂತರ ಧರ್ಮ ಮತ್ತು ಸ್ವಾಭಿಮಾನದ ಮೇಲಿನ ನೇರ ದಾಳಿಯಾಗಿತ್ತು. ಇದನ್ನೆಲ್ಲ ನೋಡುತ್ತಾ ಒಬ್ಬ ವ್ಯಕ್ತಿ ಒಳಗೊಳಗೆ ಕೋಪದಿಂದ ಕುದೀತಾ ಇದ್ದ. ಆ ವ್ಯಕ್ತಿಯ ಹೆಸರು ದುರ್ಗಾದಾಸ್ ರಾಥೋಡ್. ಯಾವುದೇ ಬೆಲೆ ತೆತ್ತಾದರೂ ಮಗು ಔರಂಗಜೇಬನ ಕೈಗೆ ಸಿಗಲು ಬಿಡೋದಿಲ್ಲ ಅಂತ ಅವನು ದೃಢ ನಿಶ್ಚಯ ಮಾಡಿದ್ದ. 1679ರಲ್ಲಿ ಜೋಧ್ಪುರದ ಉತ್ತರಾಧಿಕಾರಿ ಅಜಿತ್ ಸಿಂಗ್ ಮತ್ತು ಮಹಾರಾಣಿಯನ್ನ ರಕ್ಷಿಸುವುದಕ್ಕೆ ಅವನು ದೆಹಲಿಗೆ ಬಂದ. ಅಲ್ಲಿ ಅವರಿಬ್ಬರನ್ನು ಮೊಘಲರು ಬಂಧನದಲ್ಲಿರಿಸಿದ್ರು. ಬಘೇಲಿ ರಾಣಿ ಎಂಬ ರಜಪೂತ ಮಹಿಳೆ ಅವನಿಗೆ ಸಹಾಯ ಮಾಡಿದ್ಲು. ಅವಳು ತನ್ನ ಸ್ವಂತ ನವಜಾತ ಮಗಳನ್ನ ರಾಜಕುಮಾರನ ಬದಲಾಗಿ ಇಟ್ಲು. ಮಗುವನ್ನ ಕೊಂದರು. ಆ ಮಧ್ಯೆ ನಿಜವಾದ ರಾಜಕುಮಾರನನ್ನ ಸುರಕ್ಷಿತವಾಗಿ ಹೊರಗೆ ತರಲಾಯಿತು. ಏತನ್ಮಧ್ಯೆ ಮಹಾರಾಣಿ ಮತ್ತು ಇತರ ರಾಣಿಯರು ಪುರುಷರಂತೆ ವೇಷ ಧರಿಸಿ ದುರ್ಗಾದಾಸ್ ಜೊತೆಗೆ ದೆಹಲಿಯನ್ನ ತೊರೆದರು. ಮೊಘಲ್ ಸೈನ್ಯವು ಬೆನ್ನಟ್ಟುತ್ತಾ ಇತ್ತು. ಸುಮಾರು 3000 ರಜಪೂತ ಯೋಧರು ದೆಹಲಿಯ ಬೀದಿಗಳಲ್ಲಿ ಅಜಿತ್ ಸಿಂಗ್ ಸುರಕ್ಷಿತವಾಗಿ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ತೆರವುಗೊಳಿಸುವುದರಲ್ಲಿ ನಿರತರಾಗಿದ್ದರು. ಆ 300 ಮಂದಿ ಯೋಧರಲ್ಲಿ ಕೇವಲ 7 ಮಂದಿ ಮಾತ್ರ ಮೊಘಲರ ವಿರುದ್ಧದ ಯುದ್ಧದಲ್ಲಿ ಬದುಕುಳಿದರು. ಒಟ್ಟಿನಲ್ಲಿ ದುರ್ಗಾದಾಸ್ ಶಿಶು ಅಜಿತ್ ಸಿಂಗ್ ನನ್ನ ಸುರಕ್ಷಿತವಾಗಿ ಹೊರಗೆ ಕರೆದೊಯ್ಯುವಲ್ಲಿ ಯಶಸ್ವಿಯಾದ. ಅಜಿತ್ ಸಿಂಗ್ ನನ್ನ ಪತ್ತೆ ಹಚ್ಚುವುದಕ್ಕೆ ಔರಂಗಜೇಬನು ಸಾವಿರಾರು ಸೈನಿಕರು ಮತ್ತು ಗೂಢಾಚಾರರನ್ನು ಕಳುಹಿಸಿದ್ದ. ಹಳ್ಳಿಗಳನ್ನ ಸುಟ್ಟು ಹಾಕಲಾಯಿತು ಮತ್ತು ಜನರನ್ನ ಹಿಂಸಿಸಲಾಯಿತು. ಆದರೆ ದುರ್ಗಾದಾಸ್ ಅಥವಾ ಅಜಿತ್ ಸಿಂಗ್ನ ಯಾವುದೇ ಕುರುಹು ಕೂಡ ಪತ್ತೆ ಆಗಲಿಲ್ಲ. ದುರ್ಗಾದಾಸ್ ಅಜಿತ್ ಸಿಂಗ್ನನ್ನ ಭೀಲ್ ಬುಡಕಟ್ಟು ಜನಾಂಗದವರು ಮತ್ತು ಸ್ಥಳೀಯ ನಿವಾಸಿಗಳ ಸಹಾಯದಿಂದ ಅರಾವಳಿ ಬೆಟ್ಟಗಳಲ್ಲಿ ಸುರಕ್ಷಿತವಾಗಿರಿಸಿದ್ದ. ಸುಮಾರು 3 ದಶಕಗಳ ಕಾಲ ನಡೆದಂತಹ ಗೆರಿಲ್ಲಾ ಹೋರಾಟದ ಆರಂಭ ಇಲ್ಲಿಯೇ ಆಗಿತ್ತು. ದುರ್ಗಾದಾಸ್ ಕತ್ತಲೆಯ ಮರೆಯಲ್ಲಿ ಮೊಘಲ್ ಶಿಬಿರಗಳ ಮೇಲೆ ದಾಳಿ ಮಾಡುತ್ತಾ ಇದ್ದ. ಅವರ ಸರಬರಾಜು ಮಾರ್ಗಗಳು ಮತ್ತು ಇತರ ತೆರಿಗೆ ಸಂಗ್ರಹ ವ್ಯವಸ್ಥೆಗಳನ್ನು ಅಡ್ಡಿಪಡಿಸ್ತಾ ಇದ್ದ ಮತ್ತು ನಂತರ ಕಾಡುಗಳು ಮತ್ತು ಪರ್ವತಗಳಲ್ಲಿ ಕಣ್ಮರೆಯಾಗ್ತಾ ಇದ್ದ. ಔರಂಗಜೇಬನಿಗೆ ನೆಮ್ಮದಿಯಿಂದ ಇರೋದಕ್ಕೆ ದುರ್ಗಾದಾಸ್ ಎಂದಿಗೂ ಅವಕಾಶವನ್ನು ನೀಡಲಿಲ್ಲ. 1707ರಲ್ಲಿ ಔರಂಗಜೇಬನ ಮರಣದ ನಂತರ ದುರ್ಗಾದಾಸ್ ಮೊಘಲರನ್ನ ಮಾರ್ವಾರ್ನಿಂದ ಓಡಿಸಿ ಅಜಿತ್ ಸಿಂಗ್ನನ್ನ ಆತನ ಪೂರ್ವಜರ ಸಿಂಹಾಸನದಲ್ಲಿ ಕೂರಿಸಿದ್ದ. ಒಂದು ಮಗುವನ್ನ ಉಳಿಸುವುದರೊಂದಿಗೆ ಪ್ರಾರಂಭವಾದ ಹೋರಾಟ ಅಂತಿಮವಾಗಿ ಇಡೀ ಮಾರ್ವಾರ್ ಪ್ರದೇಶದ ಸ್ವಾತಂತ್ರ್ಯವನ್ನ ಮತ್ತು ಗುರುತನ್ನ ಕಾಪಾಡುವ ಒಂದು ಸಾಹಸ ಕಥೆಯಾಗಿ ವಿಕಸನಗೊಂಡಿತ್ತು. ತನ್ನ ನಿಷ್ಠೆ, ಬುದ್ಧಿಶಕ್ತಿ ಮತ್ತು ಅದಮ್ಯ ಧೈರ್ಯದಿಂದ ದುರ್ಗಾದಾಸ್ ರಾಥೋಡ್ ಔರಂಗಜೇಬನ ಅತ್ಯಂತ ದೊಡ್ಡ ಯೋಜನೆಯನ್ನ ವಿಫಲಗೊಳಿಸಿದ ವೀರನೆನಿಸಿದ.